ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಒಂದು ವಿಶೇಷವಾದ ರೀತಿಯಲ್ಲಿ ನಿಮಗೆ ತಿಂಡಿ ರೆಸಿಪಿ ಹೇಳ್ಕೊಡ್ತಕ್ಕಂಥದ್ದು. ಸೊ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮೊದಲಿಗೆ ಅಕ್ಕಿ ಹಿಟ್ಟಿನಿಂದ ಮಾಡ್ತಕ್ಕಂಥ ಅಕ್ಕಿ ಕಡುಬು, ಖಾರ ಅಕ್ಕಿ ಕಡುಬು ಅಂತ ಹೇಳ್ತಂತ. ಸೊ ಇದು ಮಲೆನಾಡಲ್ಲೇ ವಿಶೇಷವಾಗಿ ಮಾಡ್ತಕ್ಕಂಥ ತಿಂಡಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಟೈಮ್ ಬೇಗ ಅದು ಟೈಮ್ ಭಾಳ ಹಿಡಿಯುತ್ತೆ. ಸೊ ಆ ತಿಂಡಿ ಮಾಡಲಿಕ್ಕೆ, ಹಾಗಾಗಿ ಫ್ರೀಯಾಗಿ ಟೆನ್ಷನ್ ಇಲ್ಲದ ಟೈಮಲ್ಲಿ ಮಾಡ್ತಕ್ಕಂಥದ್ದು. ನೋಡಿ, ಅದಕ್ಕೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ ಗುರಾಳ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಒಗ್ಗರಣೆ ಹಾಕಲಿಕ್ಕೆ ಮಾಮೂಲಿಯಾಗಿ ಗೊತ್ತೇ ಅಲ್ವಾ, ಟೊಮೊಟೊ, ಕರಿಬೇವು ಮತ್ತು ಈರುಳ್ಳಿ, ಕೊತ್ತಂಬರಿ ಬೇಕಾಗಿತ್ತು. ಕೊತ್ತಂಬರಿ ಇರಲಿಲ್ಲ. ಸೊ ಹಾಗಾಗಿ ಮೂರನ್ನೇ ಬಳಸಿಬಿಟ್ಟು ಮಾಡಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಈ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ಇವತ್ತಿನ ಕುಕ್ಕಿಂಗ್ ರೆಸಿಪಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ಮತ್ತು ಯಾವ ಕುಕ್ಕಿಂಗ್ ರೆಸಿಪಿ ಬೇಕು, ಯಾವ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ. ಇವಾಗ ನೋಡಿ, ನೀರು ಕುದೀತಾ ಇದೆ. ಒಂದು ಗ್ಲಾಸ್ ಅಳತೆಯಲ್ಲಿ ಇಟ್ಟಿರ್ತಕ್ಕಂಥದ್ದು 2 ಗ್ಲಾಸ್ ನೀರಿದೆ. ಸೊ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟೇ ಹಾಕಬೇಕು. ಅಂದರೆ ನೀರು ಉಕ್ಕಿ ಬರಬೇಕು. ನೀರನ್ನು ಹಿಟ್ಟೊಳಗೆ ಆ್ಯಡ್ ಮಾಡ್ತಕ್ಕಂಥದ್ದೆಲ್ಲ. ನೀರು ಬೇರೆ, ಹಿಟ್ಟು ಬೇರೆ, ಬೆಂದೂರೆ ಹಿಟ್ಟು ಬೇರೆ ಮತ್ತು ನೀರು ಬೇರೆ ಸಪ್ರೇಟ್ ಮಾಡಬೇಕು. ಅದನ್ನು ನೀರನ್ನು ಅದರೊಳಗೆ ಆ್ಯಡ್ ಮಾಡೋಕ್ಕಂತ ಕೂಡಿಸಿ ಮುದ್ದೆ ಮಾಡೋ ಆಗಿಲ್ಲ ಅದನ್ನು. ಸೊ ನೀರೇ ಬೇರೆ ಮಾಡಬೇಕು. ನೋಡಿ, ಇವಾಗ ಅದು ನೀಟಾಗಿ ಹಿಟ್ಟು ಅದು ಆ ನೀರಿನೊಳಗೆ ಬೆಂದ್ಕೋಬೇಕು. ಬೆಂದ ನಂತರ ಅದನ್ನು ಗಂಜಿ ಬೇರೆ ಮತ್ತು ಹಿಟ್ಟು ಬೇರೆ ಮಾಡ್ತಕ್ಕಂಥದ್ದು. ನೋಡಿ, ಈ ಥರ ನೀಟಾಗಿ ಅದೆಲ್ಲ ಹಿಟ್ಟಿಗೆ ಮಿಂಗಲ್ ಆಗಬೇಕು. ಹಿಟ್ಟು ನೀರು ಆ ಥರ ಕುದಿ ಬರಬೇಕು. ಕುದಿ ಬಂದ ನಂತರ ನೋಡಿ, ಇವಾಗ ನೀರೆಲ್ಲ ನೀಟಾಗಿ ತೆಗೆದಿರ್ತಕ್ಕಂಥದ್ದು. ಅದನ್ನು ಅದೇನು ನೀರು ಮಿಕ್ಕಿರುತ್ತಲ್ವ, ಇದು ಹಿಟ್ಟಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಿಸಿ ಇತ್ತಿದ್ದಂಗ್ಲೇ ನಾದಬೇಕು. ತೀರಾ ಗಟ್ಟಿ ಆದರೆ ಅಕ್ಕಿ ಹಿಟ್ಟಲ್ವ, ಸೊ ಹಾಗಾಗಿ ಅದು ಅಷ್ಟು ಸಮಂಜಸ ಅನಿಸಲ್ಲ ನಾದಲಿಕ್ಕೆ ಮಾಡಲಿಕ್ಕೆ. ಅಂದರೆ ರಫ್ ಬಂದುಬಿಡುತ್ತೆ, ಎಟ್ಟೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ತಣ್ಣೀರಲ್ಲಿ ಕೈ ಇದ್ಕೊಂಡು ನಾದಬೇಕು. ನೋಡಿ, ಇವಾಗ ಅದು ಕೈ ಒಂಚೂರನಾದರೂ ಹಿಟ್ಟನ್ನು ಹತ್ತುತ್ತಾ ನೀಟಾಗಿ ಬೆಂದಿರ್ತಕ್ಕಂಥದ್ದು. ಇವಾಗ ಅದು ನೀರಿನ ಅವಶ್ಯಕತೆ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕು. ನಾದಿದ ನಂತರನೇ ಅದು ಚೆನ್ನಾಗಿ ಬರ್ತಕ್ಕಂಥದ್ದು. ಅದು ಹಿಟ್ಟು ತೀರಾ ಬೆಂದಿದ್ದಾಯಿತು ಅಂದರೆ ಒಂದು 3-4 ನಿಮಿಷ ಬೆಂದಿಸಿದ್ರೆ ಆಯಿತು. ನೋಡಿ, ಇವಾಗ ದಬರಿಯಲ್ಲೇ ಹಿಟ್ಟು ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು ಒಂಚೂರು ತಳ ಹಿಡಿದಿಲ್ಲ, ಅಷ್ಟು ನೀಟಾಗಿ ಬಂದಿರ್ತಕ್ಕಂಥದ್ದು ಹಿಟ್ಟು. ಸೊ ಇದೇ ದಬರಿಗೇ ಒಂದು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ನಾದ್ಕೋಬೇಕು. ನೋಡಿ, ಇವಾಗ ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಕಡುಬು ಮಾಡಲಿಕ್ಕೆ. ನೋಡಿ, ಎಷ್ಟಾಗಿ 1 ಗಂಟಾದರೂ ಎಲ್ಲಾದರೂ ಕಾಣಿಸ್ತಾ ಅಷ್ಟು ನೀಟಾಗಿ ಬಂದಿರುತ್ತೆ. ನೋಡಿ, ಇವಾಗ ಇದೇ ದಬ್ಬರಿಗೆ ಒಂದು ಸ್ವಲ್ಪ ನಮ್ಮ ಕೈ ಹದ್ದವಷ್ಟೇ ನೀರು ಹಾಕ್ಕೊಂಡು ಅದಕ್ಕೆ ಮಾಡ್ತಕ್ಕಂಥದ್ದು. ಅದು ತೀರಾ ಬಿಸಿ ಇದ್ದಾಗ ಕೈ ಇಟ್ಟರೆ ಬಿಸಿ ಇದಾಗುತ್ತಂತ ಹೇಳಿಬಿಟ್ಟು ಅಷ್ಟೇ. ನೋಡಿ, ಇವಾಗ ಕಡುಬು ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಹಿಟ್ಟು. ಸೊ ಇದನ್ನು ಮಣೆ ಮೇಲೆ ಹಾಕ್ಕೊಂಡು ಹೊಸಿಬೇಕು. ಹೊಸ್ದ ನಂತರ ಅದನ್ನೇನು ಮಾಡಬೇಕು, ನಮ್ಗೆ ಯಾವ ಸೈಜ್ ಬೇಕಂದರೆ ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣ್ಣನೂ ಇರಬಾರ್ದು, ಒಂದು ಮೀಡಿಯಮ್ ಲೆವೆಲಲ್ಲಿ ಮಾಡ್ತಕ್ಕಂಥದ್ದು. ಇವಾಗ ಅದು ಹಿಟ್ಟು ರೆಡಿಯಾಗಿರ್ತಕ್ಕಂಥದ್ದು ಮಾಡಲಿಕ್ಕೆ. ನೋಡಿ, ಇವಾಗ ಇಡ್ಲಿ ಪಾತ್ರೆ ಪ್ಲೇಟ್ಸ್ ಇರುತ್ತಲ್ವ, ಸೊ ಹಾಗಾಗಿ ಅದ್ರಾಗೆ 2ರಿಂದ 1 ಆದರೆ ಸಾಕು. ನಾನಿಲ್ಲಿ 2 ಪ್ಲೇಟ್ ಹಿಡಿಯೋಷ್ಟು ಆಗಿದೆ ಹಿಟ್ಟು. ನೋಡಿ, ಈ ಥರ ಮಣೆಯಲ್ಲಿ ಹಾಕ್ಕೊಂಡು ಹೊಸಿಬೇಕು ನೀಟಾಗಿ. ಅದು ಹೊಸ್ದ ನಂತರನೇ ಬೇಯಿಸ್ಬೇಕು. ಅದಕ್ಕೆ ಡೈರೆಕ್ಟ್ ಮಾಡಿದರೆ ಹಸಿ ಹಿಟ್ಟಲ್ವ, ಸೊ ಹಾಗಾಗಿ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ, ಇವಾಗ ಇಡ್ಲಿ ಪಾತ್ರೆಗೆ ಪ್ಲೇಟಿಗೆ ಹಾಕ್ಕೊಳ್ತಕ್ಕಂಥದ್ದು. ನಾನಿಲ್ಲಿ 2 ಪ್ಲೇಟಿಗೆ ಹಾಕುವಷ್ಟು ಹಿಟ್ಟನ್ನು ಅಷ್ಟೇ ಮಾಡಿರ್ತಕ್ಕಂಥದ್ದು. ನಾವು ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಅದ್ರ ತಕ್ಕನ ಹಾಗೆ ಮಾಡಬೇಕು. ಸ್ವಲ್ಪ ತೆಳ್ಳನೂ ಆಗಬಾರ್ದು, ದಪ್ಪನೂ ಆಗಬಾರ್ದು, ಮೀಡಿಯಮಲ್ಲಿ ಅದು ಕಡುಬು ಸೇಯಲಿಕ್ಕೆ ಮಾಡಲಿಕ್ಕೆ ಬರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು. ನೋಡಿ, ಮನೆಗಾದರೂ ಒಂಚೂರು ಹಿಟ್ಟು ಹತ್ತಿದೆ, ನಾನು ನೀಟಾಗಿ ಬಂದಿದೆ. ಹಿಟ್ಟು ನೀರು ನೀಟಾಗಿ ಒಂದೇ ಅಳತೆಯಲ್ಲಿದ್ದೆ ಅಂದರೆ ನೀಟಾಗಿ ಬರುತ್ತೆ. ಒಂಚೂರು ಹಿಟ್ಟು ಇದು
ಕಡುಬು ಮಾಡಲಿಕ್ಕೆ ಏನು ಇದೊಂದ್ಸಲ ನೀಟಾಗಿ ಬೆಂದಿದ್ರೆ ಬೇಗ ಬೇಗ ಸಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ 2 ಪ್ಲೇಟಿ ಅಷ್ಟು ಆಗಿದೆ. ಇದನ್ನು ಬೇಯಲಿಕ್ಕೆ ಇಡಬೇಕು. ಇವಾಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು 2ರಿಂದ 3 ನಿಮಿಷ ಬೆಂದಿಸಿದ್ರೆ ಆಯಿತು. ನೋಡಿ ಇವಾಗ ಇದು ಆಲ್ರೆಡಿ ಬೆಂದಿರ್ತಕ್ಕಂಥ ಹಿಟ್ಟು. ಸೊ ಇದನ್ನು ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ 2 ಪ್ಲೇಟಿಗೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದು ಮಕ್ಕಳಿಗೂ ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರ್ತಕ್ಕಂಥ ರೆಸಿಪಿ, ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ ಡೈಲಿ ತಿನ್ನೋಕೆ ಬೋರ್ ಆದವ್ರಿಗೆ ಈ ಥರ ಯಾವಾಗಾದರೂ ವಿಶೇಷವಾಗಿ ಮಾಡಿದರೆ ತುಂಬ ರುಚಿಕರವಾಗಿರ್ತಕ್ಕಂಥದ್ದು, ಹಾಗೆ ಹೆಲ್ದಿಯಾಗಿರ್ತಕ್ಕಂಥದ್ದು. ಆಮೇಲೆ ಇದು ಟೈಮು ಭಾಳ ಹಿಡಿಯುತ್ತೆ. ಸೊ ಹಾಗಾಗಿ ಸ್ಕೂಲ್ ಡೇಸ್ ಆಗಿ ಮತ್ತು ಇದರಲ್ಲಿ ಇದ್ದಾಗ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಡೇ. ಸೊ ಹಾಗಾಗಿ ಸಂಡೇ ದಿವಸ ಮಾಡಲಿಕ್ಕೆ ಆರಾಮಾಗಿ ಈಸಿಯಾಗಿ ಅನಿಸುತ್ತೆ. ನೋಡಿ ಇವಾಗ 2ರಿಂದ 3 ನಿಮಿಷ ಬೆಂದರೆ ಸರಿ. ಇವಾಗ ಬೆಂದಿದೆ ನೋಡಿ ಸ್ನೇಹಿತರೆ. ನೋಡಿ ಇದು ಇವಾಗ ಒಗ್ಗರಣೆ ಹಾಕಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಅಕ್ಕಿ ಕಡುಬು ಅಂತಲೇ ಹೇಳ್ಬೋದು. ನೋಡಿ 2 ನಿಮಿಷ, 2ರಿಂದ 3 ನಿಮಿಷ, ಯಾಕಂದರೆ ಮುಂಚೆನೇ ಬೆಂದಿರುತ್ತಲ್ವ ಹಿಟ್ಟು. ಸೊ ಹಾಗಾಗಿ ನೋಡಿ ಇವಾಗ ಇದನ್ನು ಒಂದು ಅಗಲೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ತಣ್ಣಗಾದರೆ ಸಾಕು. ಇದು ಚಾಕುದಲ್ಲಿ ಕಟ್ ಮಾಡೋ ಅವಶ್ಯಕತೆನೂ ಏನಿಲ್ಲ, ಕೈಯಲ್ಲೇ ಮುರಿದಿಟ್ಟಿರ್ತಕ್ಕಂಥದ್ದು. ನೋಡಿ ಇವಾಗ ಇಷ್ಟು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಅದನ್ನು ನೀಟಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಇದನ್ನು ತೊಗೊಂಡು ಇವಾಗ ಒಗ್ಗರಣೆಗೆ ಹಾಕಬೇಕು. ಮುಂಚೆ ತೋರಿಸಿದ್ನಲ್ವ ಏನೇನು ಬೇಕು ಐಟಮ್ಸ್ ಅಂತ ಹೇಳಿಬಿಟ್ಟು. ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಟೊಮೊಟೊ. ಕೊತ್ತಂಬರಿ ಇಲ್ಲಿಲ್ಲ, ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಅರಿಶಿನ ಪುಡಿ ಅದೆಲ್ಲ ಬೇಕು. ಇವಾಗ ಇಲ್ಲಿ ಇದನ್ನು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ, ಉಳ್ಳಾಗಡ್ಡೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ 1 ಚಮಚ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬೆಂದಿದ್ದ ನೋಡಿ. ಇವಾಗ ಎಣ್ಣೆ ಕಾದಿರ್ತಕ್ಕಂಥದ್ದಕ್ಕೆ ಸಾಸಿವೆ, ಜೀರಿಗೆ ಮೊದಲು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಒಂಚೂರು ಕರಿಬೇವು, ಹಾಗೆ ಉಳ್ಳಾಗಡ್ಡಿ ಮತ್ತು ಇದಕ್ಕೆ ಒಣ ಖಾರನೇ ಜಾಸ್ತಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ನೀಟಾಗಿ ಬೇಯಬೇಕು. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ಅದು ಕಲರ್ಫುಲ್ ಬದಲಾಗೋವರೆಗೂ ಬಾಡಿಸ್ತಾನೆ ಇರಬೇಕು ಸ್ನೇಹಿತರೆ. ನೋಡಿ ಅದು ಪೂರಾ ಎಣ್ಣೆ ಒಳಗೆ ಮಿಂಗಲ್ ಆಗಬೇಕು. ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಎಣ್ಣೆ ಒಳಗೆ ಒಂಥರ ಏನದು ಹಸಿ ವಾಸನೆ ಎಲ್ಲ ಹೋಗಿರಬೇಕು. ಆದ ನಂತರ ಇವಾಗ ಟೊಮಟೊ ಹಣ್ಣು ನೀಟಾಗಿ ಸಣ್ಣ ಕಟ್ ಮಾಡ್ತಕ್ಕಂಥ ಟೊಮೊಟೊ ಎಣ್ಣೆ ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು. ನೋಡಿ ಇವಾಗ ಅದು ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ನೀಟಾಗಿ ಕರಗಿರ್ತಕ್ಕಂಥದ್ದು. ನೋಡಿ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ. ಸೊ ಈ ಥರ ಎಣ್ಣೆ ಒಳಗೆ ನೀಟಾಗಿ ಕೈ ಆಡಿಸ್ಕೊಂಡೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ನೋಡಿ ಸ್ನೇಹಿತರೆ, ಇವಾಗೇನು ಅದೆಲ್ಲ ಹಸಿ ವಾಸನೆ ಹೋಗಿದೆ. ಒಂದು ಸ್ವಲ್ಪ ಟೊಮೊಟೊ ಹಣ್ಣು 2ರಿಂದ 3 ಟೊಮೊಟೊ ಹಣ್ಣು ಕಟ್ ಮಾಡಿದ್ದೆ ಸಣ್ಣಗೆ. ಸೊ ಅದನ್ನು ಹಾಕ್ಕೊಂಡು ಅದು ಒಂದು 5 ನಿಮಿಷ, 2 ನಿಮಿಷ, 3 ನಿಮಿಷ, ಇಲ್ಲ ಒಂದು 5 ನಿಮಿಷ ನೀಟಾಗಿ ನಮಗೆ ಇದು ಬೇಕು ಅನ್ನೋದಾದರೆ, ಪೂರ ಕರಗಬೇಕು ಅದು ಅನ್ನೋದಾದರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಅದೇನು ಇವೆಲ್ಲ ಅದಾವಲ್ಲ ಅವನ್ನ ಆ ಕಡುಬು ಹಾಕಿದ ನಂತರ ಹಾಕಿ ಕೈ ಆಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಟೊಮೊಟೊ ಹಣ್ಣು ನೀಟಾಗಿ ಬೇಯಲಿ. ಅದು ಪೂರ ಹಸಿ ವಾಸನೆ ಹೋಗಿ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಟೊಮೊಟೊ ಹಣ್ಣು ಸಹ ಬೆಂದಿದೆ. ಇವಾಗ ಅದೇನು ಕಡುಬು ಇರುತ್ತಲ್ವ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕಿ ಅದಕ್ಕೆ ಅದೇನು ಐಟಮ್ಸ್ ಇದೆ ಅಲ್ವ, ಅರಿಶಿನ ಪುಡಿ ಮತ್ತು ಇದು ಅಚ್ಚ ಖಾರದ ಪುಡಿ, ಹಾಗೆ ಮತ್ತು ಗುರಾಳ್ ಪುಡಿ. ನೋಡಿ ಅಚ್ಚ ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಕಡಿಮೆ ತಿನ್ನೋರು ಕಡಿಮೆನೇ ಹಾಕೋರಿ. ಅಡ್ಜಸ್ಟಬಲ್ ಅಂತಲೇ ಹೇಳ್ಬೋದು. ನೋಡಿ ಉಪ್ಪು ಮೊದಲೇ ಒಂಚೂರು ಹಾಕಿದ್ದೆ, ನೋಡ್ಕೊಂಡು ಹಾಕ್ಕೋಬೇಕು. ಇಲ್ಲಿ ಉಪ್ಪು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಉಪ್ಪು ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನೋಡಿ ಇಲ್ಲಿ ಅದನ್ನು ನೀಟಾಗಿ ಕೈ ಆಡ್ಕೋಬೇಕು. ಯಾಕಂದರೆ ಕಡುಬು ಆಲ್ರೆಡಿ ಬೆಂದಿರುತ್ತೆ, ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಬೆಂದಿರುತ್ತೆ. ಜಸ್ಟ್ ಇವು ಪೌಡರ್ಸ್ ಎಲ್ಲ ಮಿಕ್ಸ್ ಆದರೆ ಸಾಕು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಕಲರ್ಫುಲ್ಲು ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಅಂದ್ರೇ ಹೇಳ್ಬೋದು. ತಿನ್ಲಿಕ್ಕೂ ಟೇಸ್ಟ್ ಆಗಿರ್ತಕ್ಕಂಥದ್ದು.
ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಗಟ್ಟಿ ಬೆಲ್ಲ ಇದ್ದರೆ ಕರಗಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಸೂಪರ್ ಕೊಡುತ್ತೆ ಅಂತ ಹೇಳಿಬಿಟ್ಟು, ಸಕ್ಕರೆ ಆದರೆ ಬೇಗ ಕರಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದಿದೆ. ನೋಡಿ, ಇದು ಇವಾಗ ತಿಂಡಿ ತಿನ್ನಲಿಕ್ಕೆ ರೆಡಿಯಾಗಿರ್ತಕ್ಕಂಥ ರೆಸಿಪಿ. ಹಾಗೆ ನನ್ನ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತು ಮತ್ತೊಂದು ಯಾವ ಕುಕ್ಕಿಂಗ್ ರೆಸಿಪಿ ಬೇಕು ಅನ್ನೋದನ್ನು ವಿಡಿಯೋ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ, ಇವಾಗಿದ್ದು ತಿಂಡಿ ತಿನ್ನಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಅಕ್ಕಿ ಕಡುಬು. ತುಂಬ ಸ್ಪೆಷಲ್ ಆಗಿರ್ತಕ್ಕಂಥದ್ದು. ನೋಡಿ, ಇವಾಗ ತಿನ್ನಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಆ್ಯಕ್ಚುಲಿ ಇದು ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಧನ್ಯವಾದ.